ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾ ದಿನ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಅಯ್ಯಪ್ಪ ಸ್ವಾಮಿಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದಿದ್ದೇವೆ. ದೇವರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮಿತಿಯ ಅಧ್ಯಕ್ಷರಾದ ಅಬಕಾರಿ ಸಿ ಶ್ರೀನಿವಾಸಯ್ಯ ತಿಳಿಸಿದ್ದಾರೆ. ಹೌದು, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾ ದಿನ ಮಹೋತ್ಸವದ ಕಾರ್ಯಕ್ರಮದಲ್ಲಿ ದೇವರ ದರ್ಶನ ಪಡೆದ ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿಯ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾ ದಿನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಯ್ಯಪ್ಪ ಸ್ವಾಮಿಯ ದೇವರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದರು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ 27ನೇ ವರ್ಷದ ವಾರ್ಷಿಕ ಪೂಜಾ ಕಾರ್ಯಕ್ರಮಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ದೇವಸ್ಥಾನದ ಸೆಕ್ರೆಟರಿಗಳು, ಉಪಾಧ್ಯಕ್ಷರುಗಳು, ಗುರುಸ್ವಾಮಿಗಳು, ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನಂಬೂದರಿ ಪಾಂಡ್ರೆ ಅವರಿಂದ ಮೇನ್ ಅರ್ಚಕರು ಅವರು ಬಂದು ಇವತ್ತು ಕೇರಳದಿಂದ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಇವತ್ತು ಈ ದೇವರ ಭಕ್ತಾದಿಗಳು ಸಹ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ. ಸುಮಾರು ಒಂದು 800ರಿಂದ 1,000 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಸಹ ಮಾಡಿದ್ದಾರೆ. ಇದೆಲ್ಲ ಪ್ರತಿ ವರ್ಷದಂತೆ ಎಲ್ಲ ನಮ್ಮ ದೇವಸ್ಥಾನದ ಭಕ್ತಾದಿಗಳ ಸಹಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳನ್ನು ಕೂಡ ಈ ದೇವಸ್ಥಾನದ ಭಕ್ತಾದಿಗಳು ಭಾಳ ಭಕ್ತಿ ಶ್ರದ್ಧೆಯಿಂದ ಈ ದೇವಸ್ಥಾನಕ್ಕೆ ಎಲ್ಲ ರೀತಿಯ ಸಹಕಾರ ಅನುಕೂಲಗಳನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನದಾಗಿರ್ತಕ್ಕಂಥ ನಮ್ಮ ಕಮಿಟಿಯವರು ಎಲ್ಲ ರೀತಿ ನಮ್ಗೆ ಸಹಕಾರ ಕೋರಿ ಕೈ ಜೋಡಿಸಿರ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಯಶಸ್ವಿಯಾಗಿ ನಾವೆಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಬಳಿಕ ದೇವಸ್ಥಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಉನ್ನಿ ಕೃಷ್ಣನ್ ಮಾತನಾಡಿ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ 27ನೇ ವರ್ಷದ ಪ್ರತಿಷ್ಠಾ ದಿನ ಮಹೋತ್ಸವ ಅಂಗವಾಗಿ ವಿಶೇಷ ಪೂಜೆ, ಗಂಧದ ಅಭಿಷೇಕ, ಕಳಶ ಪೂಜೆ ಸೇರಿದಂತೆ ಎಲ್ಲಾ ಭಕ್ತಾದಿಗಳಿಗೂ ಅನ್ನಪ್ರಸಾದ ವಿನಿಯೋಗ ಮಾಡಿದ್ದೇವೆ ಎಂದರು. 27ನೇ ವರ್ಷ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಸಿಂಪಲ್ ಆಗಿ ದೇವರಿಗೆ ಗಂಧದ ಅಭಿಷೇಕ ಮಾಡಿದರು, ಕಳಶ ಪೂಜೆ ಮಾಡಿದರು. ಭಕ್ತಾದಿಗಳಿಗೆ ಸ್ವಲ್ಪ ಪ್ರಸಾದ ವ್ಯವಸ್ಥೆ ದೇವಸ್ಥಾನದಿಂದ ಮಾಡಿದ್ದೀರಿ. ಪ್ರತಿ ವರ್ಷ ಮಾಡೋವಂಥ ವ್ಯವಹಾರಗಳಾಗಿರೋದ್ರಿಂದ ಭಕ್ತಾದಿಗಳು ಬಂದಿರ್ತಾರೆ. ಅವರು ನಮಗೆಲ್ಲ ಆದಷ್ಟು ಸಹಾಯ ಸಹಕಾರನೆಲ್ಲ ಮಾಡಿಕೊಟ್ಟಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯು ಇಲ್ಲಿ ನೆಲೆಸಿದ್ದು. ಇಲ್ಲಿ 4 ದೇವರಿರ್ತದೆ. ಒಂದು ಗಣೇಶ, ಸುಬ್ರಹ್ಮಣ್ಯ, ಆಮೇಲೆ ಮಾಳಿಕಪುರಂ ದೇವಿ, ಆಮೇಲೆ ನವಗ್ರಹ ಮತ್ತು ನಾಗಮಂಟಪ. ಜೊತೆಯಲ್ಲಿ ನಾವು ನಮ್ಮ ಸತ್ಯನಾರಾಯಣ ಪೂಜೆನೂ ಮಾಡ್ತಾಯಿರಲಿ. ಪ್ರತಿ ತಿಂಗಳೂ ಪೂರ್ಣಮೇಲೆ ಮಾಡ್ತೀರಿ. ಅದೇ ರೀತಿ ಸಂಕಷ್ಟ ಇದ್ರೂ ಮಾಡ್ತೀರಿ. ಏನಪ್ಪ ಇದಕ್ಕೆಲ್ಲ ಏನಪ್ಪ ಅಂದರೆ ನಮ್ಮ ಟ್ರಸ್ಟಿಗಳು ಮತ್ತು ನಮ್ಮ ತಾಲೂಕಿನ ಟೌನ್ ಜನಗಳೆಲ್ಲರೂ ಇಲ್ಲಿ ಸ್ಪಂದಿಸಿ ಜಾತ್ಯತೀತವಾಗಿ ನಡೆಯುವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಎಲ್ಲ ಸಹಕರಣೆ ಇದೆ. ಆ ಭಕ್ತಾದಿಗಳ ಸಹಕರಣೆಯಿಂದ ಇವತ್ತು ಅನುದಾನ ಎಲ್ಲನೂ ಭಕ್ತಾದಿಗಳಿಂದ ನಮಗೆ ಅನುಕೂಲ ಆಗಿರ್ತದೆ. ಆದ ಕಾರಣ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಈ ದೇವ್ರ ಕೃಪೆಗೆ ಪಾತ್ರರಾಗಿ ತನು ಮನ ಧನ ಸಹಾಯ ಮಾಡಿ ನಮ್ಮ ದೇವಸ್ಥಾನ ಏಳಿಗೆ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ. ಜೈ ಸ್ವಾಮಿ ಅಯ್ಯಪ್ಪ. ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಉನ್ನಿ ಕೃಷ್ಣನ್, ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ರಾಮ ಅಂಚಿನಿ, ವಾಕಟ ನಾಗೇಶ್, ಸಿಮೆಂಟ್ ನಾಗರಾಜು ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು.